ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ, ನಾನಿವತ್ತೊಂದು 2 ಕಲರ್ ಉಲ್ಲನ್ನು ಉಪಯೋಗಿಸ್ಕೊಂಡು ಸುಂದರವಾದ ಮಲ್ಲಿಗೆ ಹೂವಿನ ಹಾರನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹಬ್ಬಕ್ಕೋಸ್ಕರ ಅಂತ ಸುಂದರವಾದ ಮಲ್ಲಿಗೆ ಮೊಗ್ಗಿನ ಹೂವಿನ ಹಾರನ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ. ನೋಡಿ, ನಾನಿಲ್ಲೇ ವೈಟು ಮತ್ತು ಗ್ರೀನ್ ಹುಲ್ಲನ್ನು ತಗೊಂಡಿದ್ದೀನಿ. ನೋಡಿ, ಫಸ್ಟು ವೈಟ್ ಹುಲ್ಲನ್ನು ತಗೊಂಡು ನೋಡಿ, ಹೀಗೆ ಯಾವ್ದಾದ್ರು ನೋಟ್ಬುಕ್ಕು ಅಥವಾ ಕಾರ್ಡ್ಬೋರ್ಡ್ ಏನಿರುತ್ತೆ ಅದನ್ನು ಯೂಸ್ ಮಾಡ್ಬೋದು. ಹೀಗೆ ಸುತ್ತ ಹಾಕ್ತಾ ಇದ್ದೀನಿ. ನೋಡಿ, ಈ ಕೈಲಿ ಲೆಫ್ಟ್ ಹ್ಯಾಂಡಲ್ಲಿ ಹೀಗೆ ಇಟ್ಕೋಬೇಕು ಫಸ್ಟ್ ದಾರನ. ಆಮೇಲೆ ನೋಡಿ, ಇವಾಗ 3 ರೌಂಡ್ ಆಯಿತು. ಹನ್ನೆರಡು ರೌಂಡ್ ಹಾಕಿದ್ದೀನಿ. ಇವಾಗ ದಾರಾನ ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಕಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸ್ಟಾರ್ಟಿಂಗಲ್ಲಿ ಈ ಕಡೆ ದಾರ ಬಿಟ್ಟಿದ್ವಲ್ಲ ಅದಕ್ಕೆ ಸೇರಿಸ್ಬಿಟ್ಟು ನಾಟ್ ಹಾಕೋತಾ ಇದ್ದೀನಿ. 12 ರೌಂಡ್ ಹಾಕಿದ್ದೀನಿ. ಇವಾಗ ನೋಡಿ, ನಾನು ಗ್ರೀನ್ ಕಲರ್ ಹುಲ್ಲನ್ನು ತಗೋತಾ ಇದ್ದೀನಿ. ಗ್ರೀನ್ ಕಲರ್ ಹುಲ್ಲನ್ನು ಹೀಗೆ ಇಟ್ಕೊಂಡ್ಬಿಟ್ಟು ನೋಡಿ, ಇದ್ರ ಮೇಲ್ಗಡೆನೆ ಹೀಗೆ ಸುತ್ತಾ ಇದ್ದೀನಿ. ಅಂದರೆ ಬಿಳಿ ಬಣ್ಣದ ಹುಲ್ಲನ್ನು ಮೇಲ್ಗಡೆನೆ ಹೀಗೆ ಬರಬೇಕು. ಗ್ರೀನ್ ಕಲರ್ ಹುಲ್ಲನ್ನು ನೋಡಿ, ಇದನ್ನ ನಾನು 8 ರೌಂಡ್ ಹಾಕಿದ್ದೀನಿ. ಇದನ್ನು ಸಹ ಹೀಗೆ ಕಟ್ ಮಾಡಿಬಿಟ್ಟು ಹೀಗೆ ನಾಟ್ ಹಾಕ್ತಾ ಇದ್ದೀನಿ. ಇವಾಗ ನೋಡಿ, ಈ ಗ್ರೀನ್ ಮೇಲ್ಗಡೆ ಮತ್ತೆ ಬಿಳಿ ಬಣ್ಣದ ಹುಲ್ಲನ್ನ ಹೀಗೆ ಸುತ್ತರಿತಾ ಇದ್ದೀನಿ. ಇದನ್ನು ಸಹ ನಾನು 12 ರೌಂಡು ಸುತ್ತಾ ಇದ್ದೀನಿ. ನೋಡಿ, 12 ರೌಂಡ್ ಆಯಿತು. ಇವಾಗ ದಾರ ಕಟ್ ಮಾಡಿಬಿಟ್ಟು ನಾಟ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಈ ನೋಟ್ಬುಕ್ಕಿಂದ ನಾನು ಹುಲ್ಲನ್ನು ಹೀಗೆ ನೀಟಾಗಿ ಜಾರಿಸ್ಕೊಂಡು ಹೀಗೆ ಒಂದು ಹೆಡ್ಜಿಗೆ ಹೀಗೆ ತಂದ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ಹೀಗೆ ಒಂದು ಮಾರ್ಕರ್ ತಗೊಂಡ್ಬಿಟ್ಟು 2 ಇಂಚಿಗೆ
ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಸುತ್ತಲೂ ಹೀಗೆ 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲೆಲ್ಲಿ ಮಾರ್ಕ್ ಇದೆ ಅಲ್ವಾ, ಅಲ್ಲೆಲ್ಲ ನಾನು ಹೀಗೆ ವೈಟ್ ಕಲರ್ ಹುಲ್ಲನ್ನ ತಗೊಂಡ್ಬಿಟ್ಟು ನಾಟ್ ಹಾಕೋತಾ ಇದ್ದೀನಿ. ಹೀಗೆ ಎಲ್ಲ ಕಡೆ ಇದೇ ರೀತಿ ನಾಟ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಕಡೆ ನಾಟ್ ಹಾಕಾಗಿದೆ. ಇವಾಗ ನೋಟ್ ಬುಕ್ಕಿಂದ ನಾನು ನಿಧಾನಕ್ಕೆ ಹುಲ್ಲನ್ನು ತೆಗಿತಾ ಇದ್ದೀನಿ. ನೋಡಿ, ಇವಾಗ ಇಷ್ಟಾಗಿದೆ. ನೆಕ್ಸ್ಟ್ ನೋಡಿ, ನಾನು ಹೀಗೆ ವೈಟ್ ಕಲರ್ ಹುಲ್ಲನ್ನೇನಿರುತ್ತೆ ಅದನ್ನು ಮಾತ್ರ ತಗೊಂಡು ಹಿಂಗೆ ಕತ್ರಿಲಿ ಕಟ್ ಮಾಡ್ಕೋತಾ ಇದ್ದೀನಿ. ಎಲ್ಲೆಲ್ಲಿ ವೈಟ್ ಕಲರ್ ಹುಲ್ಲನ್ನು ಕಾಣಿಸುತ್ತಲ್ಲ ಅದನ್ನೆಲ್ಲ ಹೀಗೆ ನೀಟಾಗಿ ಕಟ್ ಮಾಡ್ಕೋಬೇಕು. ಎಲ್ಲ ಹುಲ್ಲನ್ನು ಒಂದೇ ಆ್ಯಂಗಲಲ್ಲಿ ಕಟ್ ಮಾಡಬೇಕು ಫ್ರೆಂಡ್ಸ್. ಒಂದೊಂದೇ ನೀಟಾಗಿ ತಗೊಂಡು ಕಟ್ ಮಾಡಿದ್ರೂ ಪರವಾಗಿಲ್ಲ. ಇವಾಗ ಈ ಕಡೆ ಹಿಂದೆ ತಿರುಗಿಸ್ಬಿಟ್ಟು ಹೀಗೆ ನೋಡಿ ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ನೋಡಿ ಕಟ್ ಮಾಡಿದ ಮೇಲೆ ಈ ರೀತಿ ಕಾಣಿಸುತ್ತೆ. ಇದೇ ರೀತಿ ಎಲ್ಲ ಕಡೆನೂ ನಾನು ಮಧ್ಯ ಮಧ್ಯ ವೈಟ್ ಹುಲ್ಲನ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಹಾರ ಫುಲ್ ಕಟ್ ಮಾಡಿ ಆಗಿದೆ. ನೋಡಿ, ಒಂದ್ಸಲ ಎಲ್ಲದನ್ನು ಹೀಗೆ ಹಿಡ್ಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ಎಲ್ಲ ಹುಲ್ಲನ್ ಎಳೆನೂ ಒಂದೇ ಸೈಜಲ್ಲಿ ಇದೆಯಾ ಅಂತ. ಇಲ್ಲಾಂದರೆ ಕೆಲವೊಂದು ಕಡೆ ಒಂದು ಚೂರು ಉದ್ದ ಆಗಿರುತ್ತೆ, ಆಗ ಎಲ್ಲ ಒಂದೇ ಸೈಜಲ್ಲಿ ಬರೋ ಹಾಗೆ ಹೀಗೆ ಕಟ್ ಮಾಡಿಕೊಂಡ್ರೆ ಆಯಿತು. ಆಲ್ಮೋಸ್ಟ್ ನಾನು ಕಟ್ ಮಾಡಿದ್ರಲ್ಲಿ ಎಲ್ಲ ಹುಲ್ಲನ್ನು ಒಂದೇ ಸೈಜಲ್ಲಿ ಇದೆ. ಎಲ್ಲಾದರೂ ಒಂಚೂರು ವ್ಯತ್ಯಾಸ ಅನಿಸಿದರೆ ನಿಮಗೆ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಹಬ್ಬಕ್ಕೆ ಈ ರೀತಿಯ ಸುಂದರವಾದ ಮಲ್ಲಿಗೆ ಹೂವಿನ ಹಾರನ ಮಾಡಿ ಫೋಟೋಕ್ಕೆ ಹಾಕ್ಬೋದು, ಇಲ್ಲ ಬಾಗಿಲ ಸೈಜಿಗೆ ತೋರಣ ಅಂತ ಮಾಡಿಕೊಂಡು ಉದ್ದ ಹೀಗೆ ರೌಂಡ್ ಶೇಪಲ್ಲಿ ಮಾಡಬಾರ್ದು. ಆವಾಗ ಒಂದು ಸೈಡಲ್ಲಿ ಕಟ್ ಮಾಡ್ಕೋಬೇಕು. ಆಗ ನಿಮಗೆ ತೋರಣ ರೂಪದಲ್ಲೂ ಈ ರೀತಿ ಮಲ್ಲಿಗೆ ಹೂವಿನ ಹಾರನ ಮಾಡಿಕೊಂಡು ಹಾಕ್ಕೋಬೋದು. ಇಲ್ಲಾಂದರೆ ಇದೇ ರೀತಿ ಮಾಡಿಕೊಂಡು ನೀವು ತುರುಬಿನ ಅಲಂಕಾರಕ್ಕೂ ಸಹ ಹೀಗೆ ಬಳಸ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ತುರುಬಿಗೆ ಹಾಕ್ಕೊಂಡ್ರೂ. ಆವಾಗ ಏನು ಮಾಡಬೇಕು ಅಂದರೆ ಈ ಎಂಡಲ್ಲಿ ಹೀಗೆ ಬ್ಲ್ಯಾಕ್ ಕಲರ್ ದಪ್ಪ ದಾರ ಬರುತ್ತಲ್ಲ ಅದನ್ನು ಕಟ್ಕೋಬೋದು. ಇವಾಗ ನೋಡಿ, ಒಂದು ಸುಂದರವಾದ ಮಲ್ಲಿಗೆ ಹೂವಿನ ಹಾರ ರೆಡಿಯಾಗಿದೆ ಅಲ್ವಾ. ಮುತ್ತಿನ ಮಲ್ಲಿಗೆ ಅಥವಾ ಮಂಗಳೂರು ಮಲ್ಲಿಗೆನ ಕಟ್ಟಿದರೆ ಆಲ್ಮೋಸ್ಟ್ ಇದೇ ರೀತಿ ಬರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನೀವು ಈ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ. ನಿಮ್ಮೆಲ್ಲರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಮಲ್ಲಿಗೆ ಹೂವಿನ ಹಾರ ಮಾಡೋದು ಗೊತ್ತಾಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಈ ಹಬ್ಬಕ್ಕೆ ಈ ಹಾರ ಟ್ರೈ ಮಾಡ್ತೀರಾ ಅಲ್ವಾ? Until then, take care. Bye bye. Thank you for watching.